ಹಾಯ್, ವೆಲ್ಕಮ್ ಬ್ಯಾಕ್ ಟು ಯುದ್ವಿ ಗೌಡಾಸ್ ವ್ಲಾಗ್. ಇವತ್ತು ಟಿಫನ್ಗೆ ರೊಟ್ಟಿ ಮಾಡಿ ಟೊಮೊಟೊ ಚಟ್ನಿ ಮಾಡಿದ್ದೆ. ರೊಟ್ಟಿಗೆ ಒಂದು 2 ಗ್ಲಾಸ್ ಅಕ್ಕಿನ ಕ್ಲೀನಾಗಿ ವಾಶ್ ಮಾಡಿ 2 ಅವರ್ಸ್ ನೆನೆಸಿಟ್ಟಿದೆ. ನಿಮಗೆ ಟೈಮ್ ಇಲ್ಲ ಅಂದರೆ ಒಂದೂವರೆ ಗಂಟೆ ನೆನೆಸಿಟ್ರೂ ಆಗುತ್ತೆ. ಅಕ್ಕಿ ಜೊತೆಗೆ ನಿಮಗೆ ಬೇಕಂದರೆ ಏನಾದರೂ ಕಾಳುಗಳು ಅಥವಾ ಬೇಳೆಗಳನ್ನೂ ಕೂಡ ಆ್ಯಡ್ ಮಾಡ್ಕೋಬೋದು. ನಾನೇನೂ ಹಾಕಿಲ್ಲ, ಪ್ಲೇನ್ ಅಕ್ಕಿ ನೆನೆಸಿಟ್ಟಿದ್ದೀನಿ. ಮತ್ತು ಟೊಮೊಟೊ ಚಟ್ನಿಗೆ ನಾನು ಹೇಳ್ತಿರೋದು 4 to 5 ಮೆಂಬರ್ಸ್ಗಾಗೋಷ್ಟು ಕ್ವಾಂಟಿಟಿ. ಒಂದು ದಪ್ಪು ಈರುಳ್ಳಿ, 10-15 ಎಸ್ಳು ಬೆಳ್ಳುಳ್ಳಿ, 1 ಇಂಚ್ ಶುಂಠಿ ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ಪೇಸ್ಟ್ ಮಾಡ್ಕೋಬೇಕು. ಮತ್ತು ನಾನು ಗ್ರೈಂಡ್ ಮಾಡಬೇಕಾದ್ರೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ, ಅದು ಕ್ಲಿಪ್ಪು ಮಿಸ್ ಆಗಿದೆ. ನಿಮಗೆ ಇವಾಗ ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಆಮೇಲೆ ಒಗ್ಗರಣೆಗೆ ಬೇಕಾದ್ರೂ ಹಾಕೋಬೋದು. ಅದನ್ನು ಗ್ರೈಂಡ್ ಮಾಡಾದ್ಮೇಲೆ ಒಗ್ಗರಣೆಗೆ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ, ಇದಕ್ಕೇನು ಎಣ್ಣೆ ಜಾಸ್ತಿ ತೊಗೊಳ್ಳಲ್ಲ, 1 ಸ್ಪೂನ್ ಎಣ್ಣೆ ಆದರೆ ಸಾಕು. 1 ಸ್ಪೂನ್ ಎಣ್ಣೆ ಒಗ್ಗರಣೆಗೆ ಮಾಮೂಲಿ ಸಾಸಿವೆ, ಕರಿಬೇವು, ಸಾಸಿವೆ ಸಿಡ್ದಾದ್ಮೇಲೆ ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಬೆಳ್ಳುಳ್ಳಿ ಇದು ಪೇಸ್ಟ್ ಹಾಕ್ಕೋಬೇಕು. ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಅದೆಷ್ಟು ಫ್ರೈ ಮಾಡ್ತೀವೋ ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟು ಅದು ಫ್ರೈ ಆಗೋ ಅಷ್ಟರಲ್ಲಿ ಸೈಡಲ್ಲಿ ಟೊಮೊಟೊ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ಒಂದು 4 to 5 ಆ್ಯಪಲ್ ಟೊಮೊಟೊ ತೊಗೊಂಡಿದ್ದೀನಿ. ನಿಮಗೆ ಬೇಕಂದರೆ ಹುಳಿ ಟೊಮೊಟೊ ಕೂಡ ತೊಗೋಬೋದು, ನಿಮ್ಗೆ ಹುಳಿ ಇಷ್ಟಪಡೋರಾದರೆ. ಹುಳಿ ಟೊಮೊಟೊ ಅಂದರೆ ಒಂದು 3 ಆಗುತ್ತೆ, ಒಂದು 4 to 5 ಮೆಂಬರ್ಸ್ಗೆ ಒಂದು 3 ಟೊಮೊಟೊ ಆದರೂ ಆಗುತ್ತೆ. ನಾನು ಸಣ್ಣ ಟೊಮೊಟೊ ತೊಗೊಂಡಿದ್ದೀನಿ, ಆ್ಯಪಲ್ ಟೊಮೊಟೊನು. ಅದನ್ನು ಅಷ್ಟೇ ಸಣ್ಣದಾಗಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಾದ್ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು ಹುರಿದಿರ್ತೀವಲ್ಲ, ಅದಕ್ಕೆ ಹಾಕ್ಬೇಕು. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ಕುದಿ ಬಂದಮೇಲೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಖಾರಕ್ಕೆ ಚಿಲ್ಲಿ ಪೌಡ್ರು ಮತ್ತು ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ ಬೇಕಂದ್ರೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನಮ್ಮನೆ ಇರಲಿಲ್ಲ ಅಂತ ನಾನು ಸ್ಕಿಪ್ ಮಾಡಿದ್ದೀನಿ. ಬೇಕಂದರೆ ನಿಮ್ಗೆ ಗ್ರೈಂಡ್ ಮಾಡಬೇಕಾದ್ರೆ ಈರುಳ್ಳಿ ಶುಂಠಿ ಜೊತೆಗೆ ಸ್ವಲ್ಪ ಖಾರಕ್ಕೆ ಬೇಕಂದರೆ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಬೋದು, ಬಟ್ ನಾನು ಹಾಕಿಲ್ಲ. ಇಷ್ಟ ಇದ್ದರೆ ಹಾಕೋಬೋದು. ಮತ್ತು ನೀವು ಇದನ್ನು ಕಮ್ಮಿ ಕ್ವಾಂಟಿಟಿಲಿ ಮಾಡಬೇಕಂದ್ರೂ ಪರವಾಗಿಲ್ಲ, ಒಂಚೂರು ದೊಡ್ಡ ಪಾತ್ರೆ ಇಡಿ. ತುಂಬ ಜೋರಾಗಿ ಕುದಿಯುತ್ತೆ, ಸುತ್ತಮುತ್ತ ಎಲ್ಲ ಆರುತ್ತೆ, ಎಲ್ಲ ಗಲೀಜಾಗುತ್ತೆ. ಮತ್ತು ಇದನ್ನು ನಾನು ಫಸ್ಟ್ ಟ್ರೈ ಮಾಡಿದ್ದು ಟೊಮೊಟೊ ರೈಸ್ಗೆ. ಇದನ್ನು ಗೊಜ್ಜು ಮಾಡಿಬಿಟ್ಟು ರೈಸ್ಗೆ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲ್ಸ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನು ಟೊಮೊಟೊ ರೈಸ್ ರೆಸಿಪಿ ಥರನೇ ಟ್ರೈ ಮಾಡಿದ್ದು, ಬಟ್ ಆಮೇಲೆ ಇದನ್ನು ನಮ್ಮಮ್ಮ ರೊಟ್ಟಿ ಚಪಾತಿಗೆಲ್ಲ ಯೂಸ್ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು ಟೇಸ್ಟು. ನಾವು ಕೂಡ ಇವಾಗ ಟೊಮೊಟೊ ರೈಸ್ ಥರನೂ ಯೂಸ್ ಮಾಡ್ತೀವಿ. ಬೇಕಂದಾಗ ಟೊಮೊಟೊ ಜಾಸ್ತಿ ಎಲ್ಲ ಇದ್ದಾಗ ಈ ಥರ ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ ಜೊತೆ ಕೂಡ ಚೆನ್ನಾಗಿರುತ್ತೆ. ಚಟ್ನಿ ಥರ ಕೂಡ ಯೂಸ್ ಮಾಡ್ತೀನಿ. ಮತ್ತು ಮಧ್ಯಾಹ್ನ ಲಂಚ್ಗೆ ಅಂದ್ಬಿಟ್ಟು ಬೀನ್ಸ್ ಪಲ್ಯ ಮತ್ತು ಟೊಮೊಟೊ ಸಾರು ಮಾಡ್ತಾಯಿದ್ದೆ. ಬೀನ್ಸ್ ಪಲ್ಯಗೆ ಸ್ವಲ್ಪ ಬೀನ್ಸು ಕ್ಲೀನಾಗಿ ತೊಳೆದ್ಬಿಟ್ಟು, ಏನೇ ಆಗಲಿ ತರಕಾರಿನ ನೀವು ಕಟ್ ಮಾಡೋದಕ್ಕಿಂತ ಮುಂಚೆನೇ ವಾಶ್ ಮಾಡಿ, ಒಳ್ಳೆಯದು ಅದು. ಸೊ ಅದಕ್ಕೆ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿದ್ದೀನಿ. ಮತ್ತು ರಾತ್ರಿಯೇ ಹೆಸ್ರು ಕಾಳು ನೆನೆ ಹಾಕಿದ್ದೆ. 1 ಈರುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೂ ಅಷ್ಟೇ ಪಾತ್ರೆಗೆ ಒಂದು 2 to 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಕರಿಬೇವು ಹಾಕಿದ್ದೀನಿ. ಅದು ಸ್ವಲ್ಪ ಸಿಡಿದ ಮೇಲೆ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂದಾಗ ನೆನೆಸಿಟ್ಟಿದ್ದ ಹೆಸ್ರು ಕಾಳು ಹಂಗೆ ಹಾಕಿದ್ದೀನಿ. ನಾನೇನು ಅದನ್ನು ಎಕ್ಸ್ಟ್ರಾ ಮತ್ತೆ ಬೇಯಿಸ್ಕೊಂಡಿಲ್ಲ. ಅದು ಒಗ್ಗರಣೆಲೆ ಬೆಂದರೆ ಸಾಕು, ಅದು ನೆಂದಿದೆಯಲ್ಲ ಹಂಗೂ ಕೂಡ ತಿನ್ಬೋದು. ಸೊ ಅದಕ್ಕೆ ನಾನು ಹಂಗೆ ಡೈರೆಕ್ಟಾಗಿ ಹಾಕಿದ್ದೀನಿ. ಪಕ್ಕದಲ್ಲಿ ಬೀನ್ಸ್ನೂ ಕೂಡ ಸ್ಟೀಮ್ ಮಾಡೋಕೆ ಇಟ್ಟಿದ್ದೀನಿ. ಇಲ್ಲಿ ಹೆಸ್ರು ಕಾಳು ಸ್ವಲ್ಪ ಬೆಂದ್ಕೊಳ್ಳೋ ಅಷ್ಟರಲ್ಲಿ ಬೀನ್ಸು ಕೂಡ ಕುಕ್ ಆಗುತ್ತೆ ಅಂದ್ಬಿಟ್ಟು. ನೀವು ಸ್ಟೀಮ್ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಮಾಮೂಲಿ ವಾಟರಲ್ಲಿ ಕೂಡ ನೀರು ಬಾಯ್ಲ್ ಮಾಡಿಬಿಟ್ಟು ಆಮೇಲೆ ಹಾಕ್ಬಿಟ್ಟು ಕೂಡ ಬೀನ್ಸ್ನ ಬೇಯಿಸ್ಬಿಟ್ಟು ಕೂಡ ಹಾಕ್ಬೋದು. ಬಟ್ ನಾನಿಲ್ಲಿ ಸ್ಟೀಮ್ ಮಾಡಿದ್ದೀನಿ. ಮತ್ತು ನಾನು ಇದಕ್ಕೆ ಕಡಲೆ ಬೀಜ ಫ್ರೈ ಮಾಡಿಬಿಟ್ಟು, ಕಡಲೆ ಬೀಜ, ತೆಂಗಿನಕಾಯಿ, ಕೊತ್ತಂಬರಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಇದಿಷ್ಟನ್ನು ಹಾಕಿ ಗ್ರೈಂಡ್ ಮಾಡಿಬಿಟ್ಟು ಅದಕ್ಕೆ ಸೇರಿಸಿದ್ದೀನಿ. ನಮ್ಮನೆ ಕಡಲೆ ಬೀಜ ಖಾಲಿಯಾಗಿತ್ತು, ಸ್ವಲ್ಪ ಇತ್ತು ಅಂದ್ಬಿಟ್ಟು ಸ್ವಲ್ಪ ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕಿದ್ರೂ ನೀವು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಬೀನ್ಸ್ನ ಬೆಂದಮೇಲೆ ಹೆಸ್ರು ಕಾಳಿಗೆ ಮಿಕ್ಸ್ ಮಾಡಿ, ಅದು ಸ್ವಲ್ಪ ಫ್ರೈ ಆದಮೇಲೆ ಗ್ರೈಂಡ್ ಮಾಡಿರೋ ಅಂಥ ಕಡಲೆ ಬೀಜ, ಕಾಯಿ, ಕೊತ್ತಂಬರಿ ಅದಕ್ಕೆ ಸೇರಿಸಿ, ಮತ್ತು ಅದೆಲ್ಲ ತೆಂಗಿನಕಾಯಿ, ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಹಸಿದು ಹಂಗೆ ಗ್ರೈಂಡ್ ಮಾಡಿರೋದ್ರಿಂದ ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿ. ಆವಾಗಲೇ ಟೇಸ್ಟಿಗೆ ಬೇಕಾದರೆ ಇನ್ನು ಸ್ವಲ್ಪ ನೀವು ಉಪ್ಪು ಕಮ್ಮಿ ಆಗಿದ್ರೆ ನೋಡಿಬಿಟ್ಟು ಕೂಡ ಹಾಕೋಬೋದು. ಅದು ಸ್ವಲ್ಪ ಫ್ರೈ ಆದಮೇಲೆ
ಫ್ಲೇಮ್ ಆಫ್ ಮಾಡ್ಕೊಳ್ಳಿ, ಇದು ರೆಡಿಯಾಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಟೊಮೊಟೊ ಸಾಂಬಾರು ರೆಸಿಪಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಟೊಮೊಟೊ ಸಾಂಬಾರಿಗೆ ಸ್ವಲ್ಪ ನೀರಿಗೆ ಒಂದು 3 ಟೊಮೊಟೊನ ಹಂಗೆ ಮಧ್ಯಕ್ಕೆ ಜಿಗ್ಲು ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ. ಸೊ ಅದು ಚೆನ್ನಾಗಿ ಬೇಯಬೇಕು, ಒಂದು 15 to 20 ಮಿನಿಟ್ಸ್. ಅದು ಸಾಫ್ಟ್ ಆಗಬೇಕು ಟೊಮೊಟೊ. ಅದು ಬೇಯೋಷ್ಟರಲ್ಲಿ ನಾನು ಆವಾಗಲೇ ನೆನೆಸಿಟ್ಟಿದ್ದಕ್ಕಿಂತ ಗ್ರೈಂಡ್ ಮಾಡ್ಕೋತೀನಿ. ಇದಕ್ಕೆ ದೋಸೆಗೆ ನೀವು ಎಷ್ಟು ಕನ್ಸಿಸ್ಟೆನ್ಸಿಲಿ ಬ್ಯಾಟರ್ನ ರೆಡಿ ಮಾಡ್ಕೋತೀರೋ ಇದಕ್ಕೂ ಅಷ್ಟೇ ಆದರೂ ಆಗುತ್ತೆ. ಇನ್ನು ತೆಳು ಬೇಕಾದರೂ ಮಾಡ್ಕೋಬೋದು, ಬಟ್ ಮಕ್ಳಿಗೆ ತುಂಬಾ ಇದಾಗಿದ್ದರೆ ತಿನ್ನೋಕ್ಕಾಗಲ್ಲ, ಗಟ್ಟಿ ಅನಿಸಿದ್ರೆ. ಬಟ್ ಈ ರೊಟ್ಟಿ ಏನಂದರೆ ಮಾಡಿದ ತಕ್ಷಣ ತಿಂದ್ಬಿಡ್ಬೇಕು. ಸ್ವಲ್ಪ ನಾನು ಆಮೇಲೆ ತಿಂತೀನಿ ಅಂತ ಒಂದು 5-10 ಮಿನಿಟ್ಸ್ ಎಲ್ಲ ಇಟ್ಟರೆ ತಿನ್ನೋಕ್ಕಾಗಲ್ಲ. ಸ್ವಲ್ಪ ನಾರು ಥರ ಅನಿಸುತ್ತೆ, ಅಗಿಯೋಕ್ಕೆಲ್ಲ ಕಷ್ಟ ಅನಿಸುತ್ತೆ. ಮಾಡಿದ ತಕ್ಷಣ ತಿಂದರೆ ತುಂಬಾ ಮೇಲೆ ಸಾಫ್ಟಾಗಿರುತ್ತೆ, ಕೆಳಗೆ ಕ್ರಿಸ್ಪಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಆ ಸಾಂಬಾರಿಗೆ ಟೊಮೊಟೊ ಬೆಂದಮೇಲೆ ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು, ನಮ್ಮ ಕಡೆ ಹುಳಿ ಸಾಂಬಾರು ಪುಡಿ ಅಂತ ಹೇಳ್ತೀವಿ, ನೀವು ತರಕಾರಿ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀರಲ್ಲ ಆ ಪುಡಿನ ಅದಕ್ಕೆ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಒಂದು ಪಾತ್ರೆಗೆ ಮಾಮೂಲಿ 1 ಸ್ಪೂನ್ ಎಣ್ಣೆ, ಸಾಸಿವೆ, ಕರಿಬೇವು ಒಗ್ಗರಣೆಗೆ, ಮತ್ತು ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಒಂದು ಅರ್ಧ ಈರುಳ್ಳಿ ಹಾಕಿದ್ದೀನಿ ನಾನು. ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಆವಾಗಲೇ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಕ್ಲಿಪ್ಪು ಮಿಸ್ ಆಗಿದೆ. ಆವಾಗಲೇ ಟೊಮೊಟೊ ಮತ್ತು ಸಾಂಬಾರು ಪುಡಿ ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಅದಕ್ಕೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನಿಮ್ಗೆ ಎಷ್ಟು ರುಚಿಗೆ ಉಪ್ಪು ಬೇಕೋ ಅಷ್ಟು ಹಾಕೋಬೇಕು. ಅದು ಚೆನ್ನಾಗಿ ಬಾಯ್ಲ್ ಆಗಬೇಕಂದ್ರೆ ಕುದಿ ಬಂದಮೇಲೆ ಮಿನಿಮಮ್ ಅದೊಂದು 15 to 20 ಮಿನಿಟ್ಸ್, ಇನ್ನೂ ಜಾಸ್ತಿನೇ ಬೆಂದ್ರೂ ಕೂಡ ಟೇಸ್ಟು ಸೂಪರಾಗಿರುತ್ತೆ. ಆ ಕಡೆ ಸಾಂಬಾರು ಬೇಯಕ್ಕೆ ಇಟ್ಟಿದ್ದೀನಿ, ಈ ಕಡೆ ರೊಟ್ಟಿ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಲಂಚ್ ಬಾಕ್ಸ್ಗೆ ರೊಟ್ಟಿಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಪ್ಯಾಕ್ ಮಾಡ್ತೀನಿ. ಅವಳಿಗೂ ಇಷ್ಟ ಆಗುತ್ತೆ ರೊಟ್ಟಿ, ತುಪ್ಪ ಎಲ್ಲ. ರೈಸ್ ಐಟಮ್ ಎಲ್ಲ ಅವಳಿಗೇನಷ್ಟು ಇಷ್ಟ ಆಗೋಲ್ಲ. ನೋಡಿ ಇವತ್ತಿಂದು ವೆರೈಟೀಸು: ಟೊಮೊಟೊ ಗೊಜ್ಜು, ಮತ್ತು ಹೆಸ್ರು ಕಾಳು ಮತ್ತು ಬೀನ್ಸ್ ಪಲ್ಯ, ರೊಟ್ಟಿದು ಬ್ಯಾಟರು, ಡ್ರೈ ಫ್ರೂಟ್ಸು ರಾತ್ರಿ ನೆನೆಸಿಟ್ಟಿರೋದು, ಹಾಲು ಮತ್ತು ಸಾಲಿಡ್ಸು, ಟೊಮೊಟೊ ಸಾಂಬಾರು, ಮತ್ತು ನನ್ನ ಮಗಳದ್ದು ಲಂಚ್ ಬಾಕ್ಸು. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ವಿಡಿಯೋಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.